ಆತ್ಮೀಯರೇ, MS ಚಾನಲ್ಗೆ ಸುಸ್ವಾಗತ. MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ಇವತ್ತಿನ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ವಹಿಸಿಕೊಂಡಿರತಕ್ಕಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರು, ರಾಜ್ಯದ ಶಾಂತಿ ಸುವ್ಯವಸ್ಥೆ ಮತ್ತು ಅಭಿವೃದ್ಧಿಗೆ ಮಿಡಿಯುವ ನಾಯಕ, ಜನರ ನಂಬಿಕೆಯೇ ನಮ್ಮ ಬಲ, ನಮ್ಮ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗುವಂತೆ ಹೋರಾಡುತ್ತಿರುವ, ಸರಳ ಸಜ್ಜನಿಕೆ ಮತ್ತು ಅಪಾರ ಅನುಭವ ಹೊಂದಿರುವ ರೇಷ್ಮೆ, ಕೃಷಿ ಸಚಿವ, ಉನ್ನತ ಶಿಕ್ಷಣ, ವಿಜ್ಞಾನ ತಂತ್ರಜ್ಞಾನ ಹಾಗೂ ಗೃಹ ಸಚಿವರಾಗಿ ಅತಿ ದೀರ್ಘಾವಧಿಗೆ KPCC ಅಧ್ಯಕ್ಷರಾಗಿರುವ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಬಂಧುಗಳೇ, ಭರಪೂರ ಚಪ್ಪಾಳೆಗಳ ಮುಖೇನ ಸ್ವಾಗತಿಸಿ ಸಮಾಧಾನ ಚಿತ್ತದ ಸಮರ್ಥ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್. ಬೇಕೇ ಬೇಕು. ಎಲ್ಲರಿಗೂ ನಮಸ್ಕಾರ. ಈ ನೆನಪಿನ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರಿಗೆ, ಅದೇ ರೀತಿ ಪರಮ ಪೂಜ್ಯ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಈವರೆಗೂ ಕೂಡ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಪ್ರಥಮವಾಗಿ ಸಲ್ಲಿಸಿ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಈ ರಾಜ್ಯದ ಮುಖ್ಯಮಂತ್ರಿಗಳು ತಾವೇ ಹೇಳಿದಾಗೆ ಬಡವರ ಬಗ್ಗೆ ಮತ್ತು ಸಂಘಟನೆಯ ಬಗ್ಗೆ ಅವರದೇ ಆದಂಥ ರೀತಿಯಲ್ಲಿ ಸುಮಾರು 40 ವರ್ಷಗಳಿಂದ ಈ ರಾಜ್ಯದಲ್ಲಿ ಕೆಲಸ ಮಾಡಿಕೊಂಡು ಬಂದು ಇವತ್ತು ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಮಾನ್ಯ DK ಶಿವಕುಮಾರ್ ಅವರೇ, ತಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ, ಸಂಘಟನಾ ಚತುರ, ಬಹುಶಃ ಎಲೆಕ್ಷನ್ ನಿಂತರೆ ನಮ್ಮನ್ನೆಲ್ಲ ಮೀರಿಸ್ತಾರೆ. ನಮ್ಮೂರಿನವ್ರು, ನಂದು ಅವರೂರು ಇಬ್ಬರದು ಒಂದು 3 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಬಹುಶಃ ಅನೇಕ ವರ್ಷಗಳಲ್ಲಿ ಸರ್ಕಾರಿ ನೌಕರರ ಪ್ರತಿನಿಧಿಯನ್ನ ನಾನು ನೋಡಿದ್ದೇನೆ, ಅನೇಕ ಅಧ್ಯಕ್ಷರುಗಳನ್ನು ನೋಡಿದ್ದೇನೆ. ಆದರೆ ಷಡಕ್ಷರಿ ಇದೆ ಒಂದು ವಿಭಿನ್ನವಾದಂಥ ವ್ಯಕ್ತಿತ್ವ. ಸನ್ಮಾನ್ಯ CS ಷಡಕ್ಷರಿ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ L ಭೈರಪ್ಪನವರೇ, ರಮೇಶ್ ಸಂಘ ಅವರೇ, ಶ್ರೀ ಅಮೃತರಾಜ್ ಅವರೇ, ಪಟ್ಟಿ ಭಾಳ ದೊಡ್ಡದಾಗಿದೆ, ನಾನು ಎಲ್ಲರ ಹೆಸರನ್ನು ಹೇಳೋದಿಲ್ಲ. ಎಲ್ಲ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳೇ, ರಾಜ್ಯದ ಮೂಲೆ ಮೂಲೆಯಿಂದ ಬಹುಶಃ ಹಬ್ಬಕ್ಕೆ ಹುಣ್ಣಿಮೆಗೆ ಹಿಂಗೆ ಹೋಗ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದೀರಿ. ಎಲ್ಲ ನೌಕರ ಸಹೋದರ ಸಹೋದರಿಯರೇ, ಮಾಧ್ಯಮದ ಸ್ನೇಹಿತರೆ, ಬಹುಶಃ ತಾವೆಲ್ಲರೂ ಕೂಡ ಸರ್ಕಾರದ, ನೂತನ ಸರ್ಕಾರದ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ಏನೆಲ್ಲ ಅಭಿನಂದನೆಯನ್ನ ತಾವು ಇಟ್ಕೊಂಡಿದ್ದೀರಿ ಅಂತ ಹೇಳಿದ್ರೆ
ಈ ನಮ್ಮ ಅಭಿಮಾನದ ಅಭಿನಂದನೆ ಸಾಕ್ಷಿ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಷಡಕ್ಷರಿ ಅವರು ಮಾತನಾಡುವಾಗ ಒಂದು ಮಾತನ್ನು ಹೇಳಿದರು, ನಿಮ್ಮ ಮೇಲೆ ನಮಗೆ ವಿಶ್ವಾಸ ಇದೆ ಎನ್ನುವಂತ ಮಾತನ್ನ ಹೇಳಿದರು. ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ, ಸರ್ಕಾರದ ಬಗ್ಗೆ ವಿಶ್ವಾಸ ಇದೆ ಅಂತೇಳಿ ನೀವು ಹೇಳಿದ್ರಿ. ನಾನು ಹೇಳೋದಕ್ಕೆ ಬಯಸ್ತೇನೆ, ನಾವಿಬ್ಬರೂ ಕೂಡ ನಿಮ್ಮ ಮೇಲೆ ಅಷ್ಟೇ ವಿಶ್ವಾಸವನ್ನ ಆದರೆ ಕರ್ನಾಟಕದ ನೌಕರರ ಸಂಘ ಇಡೀ ದೇಶದಲ್ಲಿ ಮಾದರಿಯಾಗಿದೆ ಅನ್ನೋದನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತೇನೆ. ನಾನು ಸುಮ್ಮನೆ ನಿಮಗೆ ಈ ಸರ್ಟಿಫಿಕೇಟ್ ಕೊಡೋದಿಲ್ಲ. ಸ್ನೇಹಿತರೆ, ಈ ದೇಶದಲ್ಲಿ ಕರ್ನಾಟಕ GSTಯಲ್ಲಿ 2ನೇ ಸ್ಥಾನ ಪಡ್ಕೊಂಡಿದೆ. ಪ್ರಪ್ರಥಮವಾಗಿ 5 ಗ್ಯಾರಂಟಿಗಳನ್ನು ರಾಜ್ಯದಲ್ಲಿ ನಾವು ಘೋಷಣೆ ಮಾಡಿದಾಗ ಅನೇಕ ಟೀಕೆ ಟಿಪ್ಪಣಿಗಳು ಬಂತು. ಆ ಟೀಕೆ ಟಿಪ್ಪಣಿಗಳ ಮಧ್ಯದಲ್ಲೂ ಕೂಡ ಇವತ್ತು ಆ 5 ಗ್ಯಾರಂಟಿಗಳು ಅನುಷ್ಠಾನ ಆಗಿ ಇಡೀ ದೇಶದಲ್ಲಿ ಮಾದರಿಯಾಗಿದ್ದಾವೆ. 14 ರಾಜ್ಯಗಳು ಇವತ್ತು ಅದನ್ನ ಮಾಡ್ತಾ ಇದ್ದಾರೆ. ಮೂರನೇದು, ನಾವು ಸಕಾಲ ಕಾರ್ಯಕ್ರಮವನ್ನು ಕಾನೂನಿನಾತ್ಮಕವಾಗಿ ತಂದಿದ್ದೇವೆ. 1371 ಸೇವೆಗಳನ್ನು ಆ ಸಕಾಲದ ಅಡಿಯಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಅದು ಯಶಸ್ವಿಯಾಗಿ ಅನುಷ್ಠಾನ ಆಗಿದೆ, ಇಡೀ ದೇಶದಲ್ಲಿ ಮಾದರಿಯಾಗಿದೆ. ಇದಕ್ಕೆಲ್ಲ ಯಾರಪ್ಪ ಕಾರಣಕರ್ತರು ಅಂತ ಹೇಳಿದ್ರೆ, ತಾವು ಸರ್ಕಾರಿ ನೌಕರರು ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಇವತ್ತು ನಾನು ಹೇಳೋದಕ್ಕೆ ಬಯಸ್ತೇನೆ. ಸಂವಿಧಾನದಲ್ಲಿ 14ನೇ ಭಾಗದಲ್ಲಿ ನಿಮಗೆ ಜವಾಬ್ದಾರಿಯನ್ನು ತಿಳಿಸಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆಯುವಂತಹ ಸಂದರ್ಭದಲ್ಲಿ ಸರ್ಕಾರಿ ನೌಕರರು ಹೇಗಿರಬೇಕು, ಏನು ಕೆಲಸ ಮಾಡಬೇಕು, ಬಹಳ ಸ್ಪಷ್ಟವಾಗಿ ನಮೂದನೆಯನ್ನ ಮಾಡಿದ್ದಾರೆ. ಜನಸೇವೆಯನ್ನ ಮಾಡಬೇಕು, ಜನರ ಹತ್ತಿರ ಹೋಗಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಬೇಕು ಅನ್ನುವ ಮಾತನ್ನ ಹೇಳಿದ್ದಾರೆ. ಬಹುಶಃ ಈ ದೇಶದಲ್ಲಿ ಯಾವುದಾದ್ರೂ ಒಂದು ನೌಕರರ ಸಂಘ ಬಹಳ ಸ್ಪಷ್ಟವಾಗಿ ಎಫೆಕ್ಟಿವ್ ಆಗಿ ಮಾಡಿದ್ರೆ ಅದು ಕರ್ನಾಟಕದ ನೌಕರರ ಸಂಘ. ಬಹಳ ಹೆಮ್ಮೆಯಿಂದ ನಾನು ಆ ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ. ತಾವು ಮಾನವತ್ವವನ್ನು ಮೆರೆದಿದ್ದೀರಿ. ಕರ್ನಾಟಕದಲ್ಲಿ ಕೋವಿಡ್ ಬಂದಂತ ಸಂದರ್ಭದಲ್ಲಿ, ಪ್ರವಾಹ ಬಂದಂತ ಸಂದರ್ಭದಲ್ಲಿ ಸಾವಿರಾರು ಕೋಟಿ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದೀರಿ, ತಮ್ಮ ಸಂಬಳ ಕೊಟ್ಟಿದ್ದೀರಿ, ತಮ್ಮ ಭತ್ಯೆ ಕೊಟ್ಟಿದ್ದೀರಿ, ಸಾವಿರಾರು ಕೋಟಿ ರೂಪಾಯಿಯನ್ನ ತಾವು ಕೊಟ್ಟಿದ್ದೀರಿ. ಸರ್ಕಾರದ ನೆರವಿಗೆ ಬಂದಿದ್ದೀರಿ, ಜನರ ನೆರವಿಗೆ ಬಂದಿದ್ದೀರಿ. ಇದು ಸಾಮಾನ್ಯ ಅಂತ ಹೇಳಿ ನಾನು ಭಾವಿಸೋದಿಲ್ಲ. ಅಂತ ಒಂದು ಸೇವೆಯನ್ನ ತಾವು ಮಾಡಿದ್ದೀರಿ ಅನ್ನೋದನ್ನು ಕೂಡ ನಾನು ಇವತ್ತು ಜ್ಞಾಪಿಸ್ಕೊಳ್ತೇನೆ. ಸ್ನೇಹಿತರೆ, ತಾವು 5,25,000 ಜನರು ಇದ್ದೀರಿ. ನಾನು ನಮ್ಮ DK ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾಗಿ ಚುನಾವಣೆಗೆ ಹೋಗುವಂತ ಸಂದರ್ಭದಲ್ಲಿ ಪ್ರಣಾಳಿಕೆಯನ್ನ ತಯಾರು ಮಾಡಬೇಕು ಅನ್ನುವ ಜವಾಬ್ದಾರಿಯನ್ನ ನನಗೆ ಕೊಟ್ಟರು. ಪ್ರಣಾಳಿಕಾ ಸಮಿತಿಯ ಅಧ್ಯಕ್ಷನನ್ನಾಗಿ ನನ್ನನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ತಮಗೆ ಅನುಗುಣವಾದಂತ 2-3 ವಿಚಾರಗಳನ್ನು ಮಾತ್ರ ನಾನು ಹೇಳೋದಕ್ಕೆ ಬಯಸ್ತೇನೆ. ಒಂದು, 2.5 ಲಕ್ಷ ಹುದ್ದೆಗಳು ಸರ್ಕಾರದಲ್ಲಿ ಖಾಲಿ ಇದ್ದಾವೆ. 5 ವರ್ಷದಲ್ಲಿ ಆ 2.5 ಲಕ್ಷ ಹುದ್ದೆಗಳನ್ನು ತುಂಬುತ್ತೇವೆ. ಎಲ್ಲ ಇಲಾಖೆಗಳಿಗೂ ಕೂಡ ನಾವು ಪತ್ರ ಬರೆದು ನಿಮ್ಮ ಇಲಾಖೆಯಲ್ಲಿ ಆದ್ಯತೆ ಮೇಲೆ ನೀವು ನೌಕರಿಯನ್ನು ತುಂಬೋದಕ್ಕೆ ನೀವು ಕ್ರಮ ತಗೊಳ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ತ್ವರಿತವಾಗಿ ಮಾಡಬೇಕು ಅಂತ ಹೇಳಿದ್ದಾರೆ.
ಇವತ್ತು ಆ ಕೆಲಸ ಪ್ರಾರಂಭ ಆಗಿದೆ. ಸ್ವಲ್ಪ ವಿಳಂಬ ಆಯಿತು. ತಮಗೆಲ್ಲರಿಗೂ ಗೊತ್ತಿದೆ, ಸುಪ್ರೀಂ ಕೋರ್ಟಿನ ಆದೇಶದ ಮೇಲೆ ಇಂಟರ್ನಲ್ ರಿಸರ್ವೇಶನ್ ಕೊಡಬೇಕು ಅಂತೇಳಿ ಆದೇಶ ಮಾಡಿದಾಗ ಅನೇಕ ತೊಂದರೆಗಳಿದ್ರೂ ಕೂಡ, ಗೊಂದಲಗಳಿದ್ರೂ ಕೂಡ ಅದನ್ನ ಬಗೆಹರಿಸಿ ಇವತ್ತು ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ವಿಳಂಬ ಆಗಿದೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತೇನೆ. ಸ್ನೇಹಿತರೆ, ಬಹಳ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರು ಷಡಾಕ್ಷರಿಯವರು. ನಾವು 6ನೇ ವೇತನವನ್ನ 7ನೇ ವೇತನವನ್ನ ಯಥಾವತ್ತಾಗಿ ಅನುಷ್ಠಾನ ಮಾಡಿದು. ಸನ್ಮಾನ್ಯ ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ 30% ಮತ್ತು 2ನೇ ಬಾರಿ 27.5% ಅಷ್ಟನ್ನ ನಾವು ಅನುಷ್ಠಾನ ಮಾಡಿದ್ದೇವೆ ಅನ್ನೋದನ್ನು ಕೂಡ ನಿಮಗೆ ಜ್ಞಾಪಿಸ್ತಾ ಇದ್ದೇನೆ. ಮತ್ತೊಂದು ಪ್ರಾಮುಖ್ಯವಾದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ, NPS OPS. ಅವರು ಹೇಳಿದರು, ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನ ಬರೆದಂತವರು ಡಾಕ್ಟರ್ ಪರಮೇಶ್ವರ್ ಅವರು ಅದನ್ನ ಹೇಳಿದ್ದಾರೆ ಅಂತ. ಹೌದು, ನಾವು ಹೇಳಿದ್ದೇವೆ. ನಮ್ಮ DK ಸುರೇಶ್ ಅವರು ಅಂದಿನ ಸಂಸದರು, ಅವರ ಮನೆಯಲ್ಲಿ ರಾತ್ರಿ 2 ಗಂಟೆ 3 ಗಂಟೆವರೆಗೂ ಚರ್ಚೆ ಮಾಡಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೈಕಮಾಂಡ್ನವರು ಬಂದು ತಮ್ಮ ನೌಕರರ ಜೊತೆಯಲ್ಲಿ ಕೂಡ ರೆಪ್ರೆಸೆಂಟೇಟಿವ್ಸ್ ಜೊತೆಯಲ್ಲಿ ಚರ್ಚೆ ಮಾಡಿ ನನಗೆ ಹೇಳಿದ್ರು, ನೀವು ಇದನ್ನ ಪ್ರಣಾಳಿಕೆಯಲ್ಲಿ ಸೇರಿಸಬೇಕು ಅಂತ. ಒಂದು ಮಾತನ್ನ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಕೂಡ ಇವತ್ತು ಹೇಳ್ತೇನೆ, ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ, ಯಾವುದೇ ಕಾರಣಕ್ಕೂ ನಿಮಗೆ ನಿರಾಶೆಯನ್ನ ಮಾಡೋದಿಲ್ಲ ಅಂತ ಅಷ್ಟೇ ಮಾತನ್ನು ಹೇಳ್ತೇನೆ. ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಣಾಳಿಕೆಗೆ ಎಷ್ಟು ಗೌರವ ಇದೆ ಅನ್ನೋದನ್ನ 2013ರಿಂದ 2018ರವರೆಗೆ ಏನು ನಾವು ಭಾಷೆ ಕೊಟ್ಟಿದ್ದೋ, ಕರ್ನಾಟಕದ ಜನತೆಗೆ ಮಾತು ಕೊಟ್ಟಿದ್ದೋ, ಅವೆಲ್ಲವನ್ನು ಕೂಡ ಅನುಷ್ಠಾನ ಮಾಡಿದ್ದೇವೆ. 592 ಭರವಸೆಗಳನ್ನು ಈ ಬಾರಿ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೇವೆ. ಹೆಚ್ಚಿನ ಅಂಶ ಎಲ್ಲವನ್ನು ಕೂಡ ನಾವು ಅನುಷ್ಠಾನ ಮಾಡ್ತೇವೆ. OPS NPS OPS ಕೂಡ ಅದರಲ್ಲಿ ಸೇರುತ್ತೆ ಅನ್ನೋದನ್ನ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಹಾಗಾಗಿ ಇವತ್ತು ತಮ್ಮ ಈ ಕಾರ್ಯಕ್ರಮ ಒಂದು ಇತಿಹಾಸವನ್ನ ಬರೆಯುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ನಾನು ನಿಮ್ಮ ಗಮನಕ್ಕೆ ತರ್ತೇನೆ. ಹಾಗಾಗಿ ಸ್ನೇಹಿತರೆ, ಇನ್ನೂ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ನಾನು ಒಂದನ್ನು ತಮಗೆ ಹೇಳೋದಕ್ಕೆ ಬಯಸ್ತೇನೆ, ನೀವು ಏನು ಮನಸ್ಸು ಮಾಡಿದ್ರೋ ಅದು ಮನಸ್ಸಲ್ಲಿ ಅದು ಆಗುತ್ತೆ. ನೀವು ಏನು ಮನಸ್ಸು ಮಾಡ್ತೀರಾ ಅದಾಗುತ್ತೆ. ಆ ಶಕ್ತಿ ನಿಮಗಿದೆ. ಆ ಶಕ್ತಿ ಕರ್ನಾಟಕದ ಸರ್ಕಾರಿ ನೌಕರರಿಗೆ ಇದೆ ಅನ್ನೋದನ್ನ ಮತ್ತೊಂದು ಸಾರಿ ನಿಮಗೆ ಜ್ಞಾಪಕ ಮಾಡಿಕೊಳ್ತೇನೆ. ಹಾಗಾಗಿ ಇವತ್ತು ತಾವು ಏನು ಕರ್ನಾಟಕದಲ್ಲಿ ಸೇವೆಯನ್ನ ಮಾಡ್ತಾ ಇದ್ದೀರಿ, ಜನರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದೀರಿ, ಇಡೀ ಸಮಾಜ ನಿಮ್ಮನ್ನ ಶ್ಲಾಘನೆಯನ್ನ ಮಾಡುತ್ತೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ವಿಶ್ವಾಸ ಇಡೀ ನಮ್ಮ ಮೇಲೆ, ಕರ್ನಾಟಕದ ಸರ್ಕಾರದ ಮೇಲೆ, ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಮೇಲೆ ವಿಶ್ವಾಸ ಇಡಿ. ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇನ್ನೂ ಕೂಡ ಮುಖ್ಯಮಂತ್ರಿಗಳು ಮಾತನಾಡೋರಿದ್ದಾರೆ, ಸ್ವಾಮೀಜಿಯವರು ಆಶೀರ್ವಚನವನ್ನು ಮಾಡೋರಿದ್ದಾರೆ. ಆದ್ರಿಂದ ಇಷ್ಟು ಮಾತುಗಳನ್ನು ಮಾತ್ರ ಹೇಳಿ, ಇವತ್ತು ತಾವೇನು ಈ ಒಂದು ಅಭಿಮಾನದ ಅಭಿನಂದನೆಯನ್ನ ಆಯೋಜನೆ ಮಾಡಿದ್ದೀರಿ, ಅದಕ್ಕಾಗಿ ನಿಮಗೆ ನನ್ನ ಮತ್ತು ಮುಖ್ಯಮಂತ್ರಿಗಳ ಅಭಿನಂದನೆಗಳು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಹೇಳಿದ್ದೇವೆ,
NPS ಇನ್ನ OPS ಮಾಡಿ ಕೊಡ್ತೇವೆ ಅಂತೇಳಿ ನಮ್ಮ ನೌಕರರಿಗೆ ಹಿತವನ್ನ ಕೋರಿದ್ದಾರೆ. ಹಿತವಂ ಕೋರುವನಾತ್ಮ ಬಂಧು ಪೊರೆವಾತಂ ತಂದೆ ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನೆ ವರ್ಣ ಮಾತ್ರಂ ಕಲಿಸಿದಾತಂ ಗುರು ಸ್ಮೃತಿ ಮಾರ್ಗಂ ಬಿಡದಾತ ಸೂರತೆ ಮಹಾಸದ್ವಿದ್ಯೆ ಪುಣ್ಯದನಂ ಅಂತೇಳಿ ನಾವು ತಂದೆಯೋಪಾದಿಯಲ್ಲಿ ಇರ್ತೇವೆ ಅಂತೇಳಿ ನಮಗೆಲ್ಲ ಹಿತವನ್ನ ಕೋರಿದ್ದಾರೆ. ಬಹಳ ದೊಡ್ಡ ಕರ್ತಾಡವನ್ನು ನಾವು ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದಾನೆ. MS ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಕೆಳಗೆ ಕಾಣುವ ಬೆಲ್ ಐಕಾನ್ ಒತ್ತಿ ಎಲ್ಲಾ ವಿಡಿಯೋಗಳನ್ನು ನೋಡಿ ಆನಂದಿಸಿ.